ಗಾಯ್ಸ್ ಇಲ್ಲಿ ಇದು ಮಿಷಿನ್ ಹೋಗ್ಬಿಟ್ಟಿದೆ ನೋಡಿ, ನಟ್ಟು ಬೋಲ್ಟ್ ಹಾಕ್ಬೇಕು. ಗಾಯ್ಸ್ ಇದು ಜಿಂಚಾಕ್ ಅಂತ ಇದು. ಹಲೋ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗಾಯ್ಸ್ ಇವತ್ತು ನಾವು ಹೋಗ್ತಾ ಇದೀವಿ ತುಮಕೂರಲ್ಲಿನೋ ಅಮ್ಮಾನಿ ಕೆರೆಗೆ. ಏನಕ್ಕೆ ಅಂದ್ರೆ ಅಲ್ಲಿರೋ ಎಕ್ವಿಪ್ಮೆಂಟ್ಸ್ ನ ಯೂಸ್ ಮಾಡ್ಕೊಂಡು ನಾವು ವರ್ಕೌಟ್ ಮಾಡ್ಬೋದಾ ಅಂತ. ಗಾಯ್ಸ್ ಇವಾಗ ಸೀದಾ ನಾನು ನಿಮ್ಗೆ ಅಮ್ಮಾನಿ ಪಾರ್ಕ್ ಅಲ್ಲಿ ಸಿಗ್ತೀನಿ. ಲೆಟ್ಸ್ ಗೋ. ಓಕೆ ಗೈಸ್, ಫೈನಲಿ ನಾವು ರೀಚ್ ಆದೋ ನೋಡ್ಬೋದು ನೀವು. ಈ ನಮ್ಮ ಪಾರ್ಕ್ ಅಲ್ಲಿರೋ ಈ ಜಿಮ್ ಎಕ್ವಿಪ್ಮೆಂಟ್ಸ್ ನ ಯೂಸ್ ಮಾಡ್ಕೊಂಡು ನೀವು ವರ್ಕೌಟ್ ಮಾಡ್ಬೋದಾ ಅಂತ. ಸೊ ಲೆಟ್ಸ್ ಗೋ. ಗೈಸ್ ಇವಾಗ ಫಸ್ಟ್ ವರ್ಕೌಟ್ ಬಂದು ನಾವು ಪುಲ್ಅಪ್ಸ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಗೈಸ್ ಇವಾಗ ಈ ಮಿಷಿನ್ ನಾವು ಚೆಕ್ ಮಾಡ್ತೀವಿ. ಸೊ ಇದ್ರಲ್ಲಿ ಗೊತ್ತಿಲ್ಲ ಎಷ್ಟು ತರ ವರ್ಕೌಟ್ ಮಾಡ್ಬೋದಂತ. ಗೈಸ್ ಇವಾಗ ಡಿಪ್ಸ್ ನ ಹೊಡಿತಾ ಇದೀವಿ ನೋಡಿ. ನಾವು ಜಾಸ್ತಿ ಸಾಗೋಗೈತೆ. ಗೈಸ್ ತುಂಬಾ ಇಷ್ಟ ಆಗ್ಬಿಟ್ಟೈತೆ ಹೊಡೆದಿ. ಇವಾಗ ಇನ್ನೊಂದು ನೆಕ್ಸ್ಟ್ ವರ್ಕೌಟ್ ಹೋಗ್ತಾ ಇದೀವಿ. ಇದು ಗೊತ್ತಿಲ್ಲ ಇದೇನಂತ. ಇದು ಲೆಗ್ಸಿಗೆ ಬೀಳುತ್ತೆ. ಇದು ಮಸ್ತ್. ಗೈಸ್ ಇವಾಗ ಇದು ನಮ್ಮ ಲೆಗ್ ಪ್ರೆಸ್ ನ ಇವಾಗ ಟ್ರೈ ಮಾಡ್ತಿದೀವಿ. ಇದು ಜಿಮ್ ಅಲ್ಲಿ ನೀವು ಲೆಗ್ ಪ್ರೆಸ್ ಮಾಡ್ತಿರಲ್ಲ ಅದೇ ತರಾನೇ ಇದು ಆಲ್ಟರ್ನೇಟಿವ್. ಇದು ಜಿಂಚಾಕ್ ಅಂತ ಇದು. 6 7 1 ಕಾಲಲ್ಲಿ ಟ್ರೈ ಮಾಡೋಣ ಗೈಸ್. ಈಗ 1 2 3. ಇವಾಗ ಸೈಕ್ಲಿಂಗ್ ತುಳಿಯೋಣ ಬನ್ನಿ. ನೋಡಿ ಇದ್ರ ಸೀಟ್ ನೋಡಿ, ಇದ್ರ ಸೀಟು ಪಕ್ಕಾ ಸ್ಟೈಲ್ ಇದು. ಏನ್ ಹೇಳಿ, ಇವಾಗ ಸೈಕಲ್ ತುಳಿಯೋಕೆ ಹೋಗ್ತಾ ಇದೀವಿ. ಇವಾಗ 100 km/h ಅಲ್ಲಿ ಹೋಗ್ತಾ ಇದ್ದೀನಿ. ಇದನ್ನ ಸ್ವಲ್ಪ ನೀವು ಅವಾಯ್ಡೇ ಮಾಡಿ, ಸೈಕಲ್ ಏನು ಅಷ್ಟಕ್ಕಷ್ಟೇನೆ. ಗೈಸ್ ಫೈನಲ್ ಆಗಿ ಇದ್ರಲ್ಲೇನೆ ಇನ್ನೊಂದು ಡಿಫ್ರೆಂಟ್ ತರದ್ದು ವರ್ಕೌಟ್ ಇವಾಗ ಟ್ರೈ ಮಾಡ್ತಾ ಇದೀವಿ ನೋಡಿ. ಇದೇನೋ ಹಿಂಗಂತೆ. ಇದೇನು ಎಲ್ಲಿಗೆ ಬೀಳ್ತಾ ಇತ್ತೋ ಗೊತ್ತಿಲ್ಲ, ಬಟ್ ಜನ ಹಿಂಗ್ ಮಾಡ್ತಿದ್ರು ಅಂಕಲ್ಗಳು, ಅವಾಗಲೇ ನೋಡಿದ್ದೆ. ಗೈಸ್ ಇವಾಗ ಆಪ್ಸಿಗೆ ಮಾಡ್ತಾ ಇದೀವಿ ನೋಡಿ. 7 8 9 10. ಏನು ಗೊತ್ತಾ, ಇದು ಕ್ಯಾಲಿಸ್ಥೆಟಿಕ್ಸ್ ಮಾಡ್ತಾರಲ್ಲ ಅವ್ರಿಗೆ ಇದು ತುಂಬಾನೇ ಯೂಸ್ ಆಗುತ್ತೆ. ಲೈಕ್ ನಾವೆಲ್ಲ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಿದ್ದೋ ಸ್ಟಾರ್ಟಿಂಗು, ಇದೆಲ್ಲ ನಮಗೆ ಹೊಸದೇನೆ. ಸೊ ಅದಕ್ಕೇನೆ ಸ್ವಲ್ಪ ಸುಸ್ತಾಗ್ತೈತೆ, ಮತ್ತೆ ಇನ್ನೇನಿಲ್ಲ ವರ್ಕೌಟ್ ಮಾಡ್ಬೋದು. ಗೈಸ್ ನೋಡಿ ಮಸ್ತ್ ಇವಾಗ ವರ್ಕೌಟ್ ಆಯ್ತು. ಇವಾಗ ಫೈನಲ್ ವರ್ಡಿಕ್ಟ್ ಹೇಳ್ತೀನಿ. ಮತ್ತೆ ಇವನೇ ನನ್ನ ಫ್ರೆಂಡು ಅದ್ನಾನ್ ಅಂತ, ಇವನೇ ನನಗೆ ಹೆಲ್ಪ್ ಮಾಡಿದ್ದು ಲೈಕ್ ನನ್ನ ವಿಡಿಯೋ ಶೂಟ್ ಮಾಡಕ್ಕೆ. ಮತ್ತೆ ಇವನ್ ಪೇಜ್ ನಾನು ಮೆನ್ಷನ್ ಮಾಡಿರ್ತೀನಿ. ಬ್ರೋ ನಿನ್ ಪೇಜ್ ಹೆಸರೇನು? ಎಡಿ ಸಿನಿಮ್ಯಾಟಿಕ್ಸ್ ಅಂತ ನಾನು ಮೆನ್ಷನ್ ಮಾಡಿರ್ತೀನಿ. ಅವನು ಚೆಕ್ಔಟ್ ಮಾಡಿ. ಮಸ್ತ್ ವಿಡಿಯೋಸ್ ಆಗ್ತಾನೆ, ಸಿನಿಮ್ಯಾಟಿಕ್ ಶಾರ್ಟ್ಸು. ಗೈಸ್ ಈ ತರ ನೀವು ಜಾಗಿಂಗು ಕೂಡ ಮಾಡ್ಬೋದು, ಮಸ್ತ್ ಇರುತ್ತೆ. ಮಾತ್ರ ಬೆಳಗ್ಗೆನೆ ಬಂದು ಈ ತರ ಜಾಗಿಂಗ್ನ ಮಾಡಿ, ಓಕೆನಾ ಗೈಸ್. ಇವಾಗ ಇನ್ನೊಂದು ಸೆಕ್ಷನ್ನು. ಸೊ ಅದು ಬೇರೆ ಇದು ಬೇರೆ. ಇವಾಗ ಇಲ್ಲೇ ಒಂದು ಡಿಫ್ರೆಂಟ್ ಮಿಷಿನ್ ಇದೆ ನೋಡಿ. ಇದು ಟ್ವಿಸ್ಟರ್ ಅಂತ ಇವಾಗ ಮಾಡ್ತಾ ಇದೀನಿ ನೋಡಿ. ಈ ತರ ಟ್ವಿಸ್ಟರು. ಗೈಸ್ ಇಲ್ಲಿ ಕಿತ್ತಾಕ್ಬಿಟ್ಟವ್ರೆ ಯಾರೋ, ಒಂದೇ ಒಂದು ಇಕ್ಕವ್ರೆ ನೋಡಿ. ಒಂದೇ ಒಂದು ಇದೆ. ಇದನ್ನು ಟ್ರೈ ಮಾಡೋಣ ಬನ್ನಿ. ಹೆಂಗಿದು ಗೈಸ್, ಇದು ಹೆಂಗೆ ಗೊತ್ತಾಗ್ತಿಲ್ಲ ನಮಗೆ ಗೊತ್ತಾಗ್ತಿಲ್ಲ ಗೈಸ್. ಅದು ಅಲ್ಲಿ ಲಾಸ್ಟಲ್ಲಿ ಅದು ಡ್ರೈವಿಂಗ್ ಹಿಂಗೆ ಮಾಡೋದೈತೆ, ಅದನ್ನು ಮಾಡಿಬಿಡೋಣ ಲಾಸ್ಟಲ್ಲಿ. ಅಂದರೆ ಇದನ್ನು ಆಲ್ಟರ್ನೇಟಿವ್ ಮಾಡಿ, ಒಂದು ರೈಟಿಗೆ ತಿರುಗಿಸಿ ಇನ್ನೊಂದು ಲೆಫ್ಟಿಗೆ ತಿರುಗಿಸಿ, ಈ ಥರ. ಗಾಯ್ಸ್ ಇಲ್ಲಿ ಇದು ಮಿಷಿನ್ ಹೋಗ್ಬಿಟ್ಟಿದೆ ನೋಡಿ. ಇದು ನಟ್ಟು ಬೋಲ್ಟ್ ಹಾಕಬೇಕು ಅಂಕಲ್ ಹೇಳ್ತಿದ್ದಾರೆ ನೋಡಿ. ಹೌದು, ನಾವು 2-3 ವರ್ಷದಿಂದ ಬರ್ತಾ ಇದ್ದೀವಿ. ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ. ಇದು ಕೆರೆ ಅಭಿವೃದ್ಧಿ ಕಂಡಿದ್ದು ಭಾಳ ಸಂತೋಷ ಆಯ್ತು ನಮಗೂ ಅಂತ. ಭಾಳ ಚೆನ್ನಾಗೂ ಮಾಡಿಸ್ತಾ ಇದ್ದಾರೆ. ಒಳ್ಳೆ DC ಬಂದಿದ್ದಾರೆ, ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿಸ್ತಾ ಇದ್ದಾರೆ. ಇವಾಗ ಮೈಸೂರಲ್ಲಿ ಈ ಥರ ಇಲ್ಲ, ಹಂಗಿದೆ ಇಲ್ಲಿ ಚೆನ್ನಾಗಿದೆ. ಗಾಯ್ಸ್ ಇವಾಗ ನೋಡಿ, ಮತ್ತೆ ಇಲ್ಲಿ ಸೈಕಲ್ನ ಕೂಡ ಇದೆ. ನೀವೇನಾದರೂ ರೆಂಟಿಗೆ ಸೈಕಲ್ನ ಕೂಡ ತಗೊಬೋದು. ಆ್ಯಂಡ್ ಇಲ್ಲಿ ಮತ್ತೆ ಇದ್ರ CC ಕ್ಯಾಮ್ರಾನು ಇದೆ. ಸೊ ಹುಷಾರಾಗಿ ಇರಬೇಕು, ಏನಾದರೂ ಎತ್ಕೊಳಕ್ಕೆ ಹೋದರೆ ಅಲ್ಲಿ ಸೈರನ್ ಆಗುತ್ತೆ. ಮತ್ತೆ ಅಷ್ಟೇ ಅಲ್ಲ, ಇಲ್ಲಿ ನೋಡಿ ನೀವು ಇಲ್ಲಿ ಜಿಪ್ ಲೈನ್ನ ಕೂಡ ನೋಡ್ಬೋದು. ಇಲ್ಲಿ ಜಿಪ್ ಲೈನ್ನ ಕೂಡ ಹಾಕಿದ್ದಾರೆ. ಇದನ್ನೆಲ್ಲ ನೀವು ಪೇ ಮಾಡಿ ನೀವು ಮಾಡ್ಬೋದು ನೋಡಿ. ಇವಾಗ ಅಲ್ಲಿ ಮೇಲೆ ಹೋಗಿ ತೋರಿಸ್ತೀನಿ ಬನ್ನಿ. ನೋಡಿ ಇದೆ ಜಿಪ್ ಲೈನು. ಇದೊಳ್ಳೆ ಕರೆಂಟಿನ ವೈರ್ ಇದ್ದಂಗೆ ಐತೆ ಗಾಯ್ಸ್. ನೋಡಿ ಗಾಯ್ಸ್,
ಮಸ್ತ್ ಹಿಂದೆ ವ್ಯೂ ಎಷ್ಟು ಚೆನ್ನಾಗಿದೆ ಗೈಸ್. ಮತ್ತೆ ನೋಡಿ ನಮ್ಮ ಅಮ್ಮನಿ ಕೆರೆಯಲ್ಲಿ ಇಲ್ಲಿ ನೀವು ಬೋಟಿಂಗ್ ಕೂಡ ಮಾಡ್ಬೋದು, ನೋಡ್ಬೋದು ಇಲ್ಲಿ ಬೋಟಿಂಗು ಇಲ್ಲೆಲ್ಲ ಇದಕ್ಕೆಲ್ಲ ಒಂದೊಂದು ಪ್ರೈಸ್ಗಳು ಇರುತ್ತೆ. ಓಕೆನಾ, ಪ್ರೈಸ್ ಕೊಟ್ಟು ನೀವು ಬೋಟಿಂಗ್ ನ ಮಾಡ್ಬೋದು. ಸೊ ನಾವು ಮಾಡಬೇಕು ಮುಂದಿನ ದಿನಗಳಲ್ಲಿ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ. ಅಷ್ಟೇ ಅಲ್ಲ, ಇಲ್ಲಿ ಫ್ಲೋಟಿಂಗ್ ರೆಸ್ಟೋರೆಂಟ್ ಕೂಡ ಇದೆ, ಸೊ ಅದನ್ನು ತೋರಿಸ್ತೀನಿ ಬನ್ನಿ. ನೋಡಿ ಗಾಯ್ಸ್, ಇದೆ ಫ್ಲೋಟಿಂಗ್ ರೆಸ್ಟೋರೆಂಟ್, ನೋಡ್ಬೋದು. ಅಲ್ಲೊಂದಿದೆ ಫ್ಲೋಟಿಂಗ್ ರೆಸ್ಟೋರೆಂಟ್, ಮಸ್ತ್ ಇರುತ್ತೆ. ನೀವೇನಾದ್ರೂ ಈವ್ನಿಂಗ್ ಟೈಮ್ ಬಂದ್ರೆ ಚೆನ್ನಾಗಿರುತ್ತೆ, ವ್ಯೂ ನೋಡ್ಕೊಂಡು ಮಸ್ತ್ ಇಲ್ಲಿ ಏನಾದ್ರೂ ಸ್ನಾಕ್ಸ್ ನ ತಿನ್ಬೋದು, ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ತುಂಬಾನೇ ಇದು ಮ್ಯಾಸಿವ್ ಆಗಿದೆ, ನೀವು ಸುತ್ತಮುತ್ತ ಓಡಾಡಕ್ಕೆ ಮತ್ತೆ ನೇಚರ್ ನ ಫೀಲ್ ಮಾಡಕ್ಕೆ ಮತ್ತೆ ಮೆಡಿಟೇಷನ್ ನ ಮಾಡಕ್ಕೆ ಎಲ್ಲಾ ಪ್ಲೇಸಸ್ ಗಳಿದೆ ಗಾಯ್ಸ್. ಇವಾಗ ನೋಡಿ ಮಕ್ಳಿಗೆ ಇಲ್ಲೇನೋ ಆಟ ಆಡಕ್ಕೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ಈ ತರ ಕುತ್ಕೊಂಡು ಇಲ್ಲೊಬ್ರು ಅಲ್ಲೊಬ್ರು ಕುತ್ಕೊಂಡು ನೋಡಿ ಈ ತರ ಆಟ ಆಡ್ಬೋದು. ಓಕೆನಾ, ಈಗ ಅಲ್ಲೊಬ್ಬ ಯಾರು ಇಲ್ಲ ಅಂದ್ರೆ ಆಟ ಆಡ್ಬೋದಿತ್ತು. ಇಲ್ಲಿ ನೋಡಿ, ಇಲ್ಲಿ ಜಾರಬಂಡಿ ಇದೆ. ಇವಾಗ ಜಾರಬಂಡಿ ಹತ್ತನ ನಾವು ಚಿಕ್ಕ ಹುಡುಗರು ಆಗೋಣ ಇವಾಗ ಸ್ವಲ್ಪ. ನೋಡಿ, ನನಗೆ ಭಯ ಆಗ್ತೈತೆ ಎಲ್ಲಿ ಏನೋ ಬೀಳ್ಬಿಡ್ತೀನೋ ಅಂತ. ರೆಡಿ, ಸಕ್ಕತ್ತಾಗೈತೆ ಜಾರಕ್ಕೆ. ಮತ್ತೆ ಇಲ್ಲೋಡಿ, ಇಲ್ಲೊಂದು ಜಿಮ್ಮಿಂದು ಲೈಕ್ ಮಂಕಿ ವಾಕ್ ತರ ಇಲ್ಲಿ ಮಾಡ್ಬೋದು. ಸೊ ಬನ್ನಿ ತೋರಿಸ್ತೀನಿ. ಇಲ್ಲಿ ಎಲ್ಲ ನೀರ್ ನಿಂತ್ಬಿಟ್ಟೈತೆ ಗಾಯ್ಸ್, ನೋಡ್ಬೋದು. ಹಿಂಗಿದು ತಿರ್ಗಾದಿದು ಸ್ಟ್ರಕ್ ಆಗ್ಬಿಟ್ಟೈತಿ, ಇದು ಬೇಡ ಇವಾಗ. ಸೊ ನಾವ್ ಇದನ್ನ ಟ್ರೈ ಮಾಡೋಣ, ಇದು ಮಂಕಿ ಜಂಪ್ ನ. ಇಲ್ಲೋಡಿ, ನಾವೇನಾದ್ರೂ ಬಿದ್ರೆ ಸೀದಾ ನೀರು ಬೀಳ್ತೀವಿ, ನೋಡ್ಬೋದು. ಇವಾಗ ನಾವು ಡೈರೆಕ್ಟ್ ಒಂದೇ ಸತಿ ಅಲ್ಲಿಗೆ ಹೋಗ್ಬೇಕು. ರೆಡಿ, ನಾನೇನಾದ್ರೂ ಇದೊಂದು ಫುಲ್ ಮಾಡಿದ್ರೆ ನೀವು ಸಬ್ಸ್ಕ್ರೈಬ್ ನ ಮಾಡ್ಬೇಕು. ರೆಡಿ, 1 2 3 ಸ್ಟಾರ್ಟ್. ಗೈಸ್ ನೋಡ್ಬೋದು, ಫೈನಲಿ ಮಾಡ್ದೋ ಕಂಪ್ಲೀಟ್ ಆಗಿ. ಇವಾಗ ಇಲ್ಲೊಂದು ವಾಟರ್ ಶೋ ಅಂತ ಮಾಡ್ತಾರೆ, ಅಲ್ಲಿಗೆ ತೋರಿಸ್ತೀನಿ ಬನ್ನಿ ಗೈಸ್. ನೋಡಿ, ಇಲ್ಲೇನೆ ವಾಟರ್ ಶೋ ನಡೆಯೋದು, ತೋರಿಸ್ತೀನಿ ಬನ್ನಿ. ನೋಡ್ಬೋದು, ಇಲ್ಲಿ ನೋಡಿ, ಇಲ್ಲಿಂದಾನೆ ಇಲ್ಲಿ ಲೈಟ್ ಇಲ್ಲಿ ಬರುತ್ತೆ, ಇಲ್ಲಿಂದ ನೀರು ಬರುತ್ತೆ, ಇಲ್ಲಿ ಮಸ್ತ್ ಇರುತ್ತೆ. ನೀವೇನಾದ್ರೂ ಸಂಜೆ ಹೊತ್ತು ಬಂದರೆ ಮಾತ್ರ ಈ ಪಾರ್ಕು ಇನ್ನೊಂದು ಥರನೇ ನಿಮಗೆ ಕಾಣುತ್ತೆ. ಸೊ ನಾನು ಹೇಳೋದು, ನೀವು ಸಂಜೆ ಹೊತ್ತು ಬಂದು ನೋಡಿ, ರೆಕಮೆಂಡ್ ಮಾಡ್ತೀನಿ, ಇರುತ್ತೆ. ಮತ್ತೆ ಎಂಟ್ರಿ ಫೀಸ್ ಬಂದು ಒಬ್ರಿಗೆ, ದೊಡ್ಡವ್ರಿಗೆ ಬಂದು 10 ರೂಪಾಯಿ ಆಗುತ್ತೆ. ಮತ್ತೆ ವೀಕೆಂಡ್ಸ್ ಅಲ್ಲಿ ಬಂದು ಅದು 20 ರೂಪೀಸ್ ಆಗುತ್ತೆ. ಏನಕ್ಕಂದ್ರೆ ವೀಕೆಂಡ್ಸ್ ಅಲ್ಲಿ ಸ್ವಲ್ಪ ಜನ ಜಾಸ್ತಿ ಬರ್ತಾರೆ, ಅದಕ್ಕೇನೆ 10 ರೂಪಾಯಿಗೆ ಆರಾಮಾಗಿ ನೀವು ಒಂದು 2 ಅವರ್ ಮಸ್ತ್ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಮತ್ತೆ ಇನ್ನೊಂದು ಯೂನಿಕ್ ಸ್ಪಾಟ್ ಅಲ್ಲಿ ಬಂದಿದೀವಿ. ಇಲ್ಲೊಂದು ಸ್ಟ್ಯಾಚು ತರ ಇದೆ, ನೋಡ್ಬೋದು ನೀವು. ಇಲ್ಲಿ ನಮ್ಮ ಗಾಂಧೀಜಿ ಅವ್ರ, ಮಹಾತ್ಮ ಗಾಂಧಿ ಮತ್ತೆ ಇನ್ನೂ ಹಲವಾರು ನಮ್ಮ ಇಂಡಿಯಾಗೆ ಒಳ್ಳೊಳ್ಳೆ ಕೊಡುಗೆ ಕೊಟ್ಟವ್ರನ್ನ ಇಲ್ಲೆಲ್ಲ ಸ್ಟ್ಯಾಚು ತರ ಮಾಡಿ ನಿಲ್ಸಿದ್ದಾರೆ. ಮತ್ತೆ ಅದ್ರ ಡೀಟೇಲ್ಸ್ ನ ಇಲ್ಲಿ ಹಾಕಿದ್ದಾರೆ ಅನ್ಸುತ್ತೆ ನನ್ನ ಪ್ರಕಾರ, ಕರ್ನಾಟಕ ಸರ್ಕಾರದವರು. ಇದನ್ನ ನೀವು ಓದ್ಕೊಳ್ಳಿ, ಬನ್ನಿ ತೋರ್ಸೋಣ. ಇಲ್ಲಿ ನೋಡಿ ನಮ್ಮ ಗಾಂಧೀಜಿ ಅವರವ್ರೆ, ನೋಡ್ಬೋದು ನೀವು. ಎಲ್ಲಾ ರಿಲಿಜಿಯನ್ ಅವರು ಅವರೇ ಗಾಯ್ಸ್. ಬೇಸಿಕಲಿ ಏನ್ ಹೇಳಕ್ ಬರ್ತೀನಿ ಅಂದ್ರೆ, ಎಲ್ಲಾ ರಿಲಿಜಿಯನ್ ಅವರು ಅವರೇ, ಹಿಂದೂನು ಅವರೇ, ಮುಸ್ಲಿಮ್ಸ್ ಅವರೇ, ಸಿಖ್ ಅವರೇ, ಮತ್ತು ಕ್ರಿಶ್ಚಿಯನ್ಸ್ ಅವರೇ. ನೋಡ್ಬೋದು, ನಮ್ಮ ಇಂಡಿಯಾದಲ್ಲಿ ಯಾವುದೇ ಭೇದ ಭಾವ ಏನೂ ಇಲ್ಲ, ಎಲ್ಲರೂ ಒಂದೇ ಅನ್ನೋದನ್ನ ಈ ಒಂದು ಸ್ಟ್ಯಾಚು ಮುಖಾಂತರ ಅವರು ತೋರಿಸ್ಕೊಡ್ತಿದ್ದಾರೆ. ಓಕೆ ಗಾಯ್ಸ್, ಫೈನಲಿ ನೋಡ್ಬೋದು, ನಮ್ಮ ಈ ಒಂದು ಪಾರ್ಕ್ ಟೂರ್ನ ಕೊಟ್ಟೆ, ಮತ್ತು ಇಲ್ಲಿ ವರ್ಕೌಟ್ ಮಾಡ್ಬೋದು ಅಂತಲೂ ನಿಮಗೆ ತಿಳಿಸ್ಕೊಟ್ಟೆ. ಸೊ ಈ ಮುಖಾಂತರ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ, ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೂ ಇಂಟ್ರೆಸ್ಟಿಂಗ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.